ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ನಮ್ಮ ಸುಪ್ರೀಂ ಕೋರ್ಟ್ ಕೆಲವೊಂದು ಆಜ್ಞೆಗಳನ್ನು ರಿಟ್ಗಳನ್ನು ಹೊರಡಿಸುತ್ತೆ. ಆ ರಿಟ್ಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡೋದ್ರ ಮೂಲಕ ಮಾಹಿತಿಯನ್ನು ಅರಿತುಕೊಳ್ಳಿ. ಈಗ ತರಗತಿಯನ್ನು ಪ್ರಾರಂಭಿಸೋಣ. ಈ ಮೂಲಭೂತ ಹಕ್ಕುಗಳಲ್ಲಿ ಈ ಸಂವಿಧಾನ ಪರಿಹಾರಬದ್ಧ ಹಕ್ಕು ಏನಿದೆ, 6ನೇ ಮೂಲಭೂತ ಹಕ್ಕು, ಆ 6ನೇ ಮೂಲಭೂತ ಹಕ್ಕಿನಲ್ಲಿ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ಆಜ್ಞೆಗಳನ್ನು ಅಥವಾ ರಿಟ್ಗಳನ್ನು ಹೊರಡಿಸುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ. ಅಂದರೆ 32ನೇ ವಿಧಿ ಏನಿದೆ ಅದು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ. ಅಂದರೆ ಈ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಈ ಒಂದು ಆಜ್ಞೆಗಳೇನಿದೆ ಅದು ಒಂದು ಆತ್ಮ ಮತ್ತು ಹೃದಯ ಇದ್ದಂತೆ ಅಂತೇಳಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ. ಆ 32ನೇ ವಿಧಿ ಸುಪ್ರೀಂ ಕೋರ್ಟ್ ಹೊರಡಿಸುವಂಥ ವಿವಿಧ ಆಜ್ಞೆಗಳು ಮತ್ತು ರಿಟ್ಗಳ ಬಗ್ಗೆ ತಿಳಿಸುತ್ತೆ. ಇಲ್ಲಿ ಮೊದಲನೆಯ ರಿಟ್ ಏನು ಹೇಳುತ್ತೆ, ಆಜ್ಞೆ ಏನು ಹೇಳುತ್ತೆ ಅಂದರೆ ಬಂದಿ ಪ್ರತ್ಯಕ್ಷೀಕರಣದ ಬಗ್ಗೆ ಹೇಳುತ್ತೆ. ಅಂದರೆ ABS ಕಾರ್ಪಸ್ ಬಗ್ಗೆ ಹೇಳುತ್ತೆ. ಅಂದರೆ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ್ರೆ ಅವನ್ನ ಪ್ರತ್ಯಕ್ಷಗೊಳಿಸುವುದು. ಅಂದರೆ ಸರ್ವೋಚ್ಚ ನ್ಯಾಯಾಲಯವು ಆಜ್ಞಾಪನೆ ಮಾಡುತ್ತೆ. ಸರ್ವೋಚ್ಚ ನ್ಯಾಯಾಲಯವು ಬಂಧನಕ್ಕೊಳಗಾದಂಥ ವ್ಯಕ್ತಿಯನ್ನ 24 ಗಂಟೆ ಒಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ಆಜ್ಞೆಯನ್ನು ಹೊರಡಿಸುತ್ತೆ. ಈ ಆಜ್ಞೆಯನ್ನ ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ ಕರಿತೇವೆ. ಬಂಧನದ ಕಾನೂನು ಬದ್ಧತೆಯನ್ನ ನಿರ್ಧರಿಸುತ್ತೆ. ಅಂದ್ರೆ ಈ ಆಜ್ಞೆಯ ಉದ್ದೇಶ ಏನು, ಯಾವ ಉದ್ದೇಶಕ್ಕೋಸ್ಕರ ಬಂಧನವನ್ನ ಮಾಡಲಾಗಿದೆ ಅನ್ನುವಂಥದ್ದು ಈ ಒಂದು ಆಜ್ಞೆಯ ಉದ್ದೇಶ ಆಗಿರುತ್ತೆ. ಆ ಬಂಧಿಸಿರುವ ವ್ಯಕ್ತಿಯನ್ನ 24 ಗಂಟೆಯ ಒಳಗೆ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಯಾವ ವ್ಯಕ್ತಿ ಬಂಧಿಸಿರ್ತಾನೋ ಆ ವ್ಯಕ್ತಿ ಹೀಗೆ ಆಜ್ಞೆಯನ್ನ ಹೊರಡಿಸುತ್ತೆ. ಬಂಧಿಸಿರುವ ವ್ಯಕ್ತಿಯನ್ನ 24 ಗಂಟೆ ಒಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ಬಂದಿ ಪ್ರತ್ಯಕ್ಷೀಕರಣ ABS ಕಾರ್ಪಸ್ ಹೇಳುತ್ತೆ. ನೆಕ್ಸ್ಟ್ ಪರಮಾದೇಶ ಮ್ಯಾಂಡ್ಮಸ್ ಏನ್ ಹೇಳುತ್ತೆ, ತನ್ನ ಕರ್ತವ್ಯವನ್ನ ನಿರ್ವಹಿಸುವಲ್ಲಿ ವಿಫಲವಾದಂಥ ಸಾರ್ವಜನಿಕ ಅಧಿಕಾರಿಗೆ ಅದನ್ನು ನಿರ್ವಹಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆಜ್ಞಾಪನೆ ಮಾಡುತ್ತೆ. ಇದನ್ನ ಪರಮಾದೇಶ ಅಥವಾ ಮ್ಯಾಂಡ್ಮಸ್ ಅಂತೇಳಿ ಕರಿತೇವೆ. ಅಂದ್ರೆ ಯಾವುದಾದ್ರೂ ಒಬ್ಬ ಸಾರ್ವಜನಿಕ ಅಧಿಕಾರಿ ತನ್ನ ಕರ್ತವ್ಯವನ್ನ ನಿರ್ವಹಿಸುವಲ್ಲಿ ವಿಫಲನಾಗ್ತಾನೆ. ಆ ವಿಫಲನಾದಾಗ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡುವಂತೇಳಿ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನ ಮಾಡುತ್ತೆ ಆ ಸಾರ್ವಜನಿಕ ಅಧಿಕಾರಿಗೆ. ಅದನ್ನ ನಾವು ಪರಮಾದೇಶ ಅಥವಾ ಮ್ಯಾಂಡ್ಮಸ್ ಅಂತೇಳಿ ಕರಿತೇವೆ. ಇನ್ನ ಪ್ರತಿಬಂಧಕಾಜ್ಞೆ ಅಥವಾ ಪ್ರೊಹಿಬಿಷನ್ ಅಂತೇಳಿ ಕರಿತೀವಿ. ಅಂದ್ರೆ ಅಧೀನ ನ್ಯಾಯಾಲಯಗಳಿಗೆ ತಮ್ಮ ಕಾರ್ಯ ವ್ಯಾಪ್ತಿಯನ್ನ ಉಲ್ಲಂಘಿಸದಂತೆ, ಏನು ಸರ್ವೋಚ್ಚ ನ್ಯಾಯಾಲಯದ ಅಡಿಯಲ್ಲಿ ಬರುವಂತ ಉಚ್ಚ ನ್ಯಾಯಾಲಯಗಳು, ಜಿಲ್ಲಾ ನ್ಯಾಯಾಲಯಗಳು, ತಾಲೂಕು ನ್ಯಾಯಾಲಯಗಳು ಯಾವೆಲ್ಲ ಬರುತ್ತೋ ಆ ನ್ಯಾಯಾಲಯಗಳಿಗೆ ಹೇಳುತ್ತೆ ಸರ್ವೋಚ್ಚ ನ್ಯಾಯಾಲಯ, ಏನು ತಮ್ಮ ಕಾರ್ಯವ್ಯಾಪ್ತಿಯನ್ನ ಉಲ್ಲಂಘಿಸದಂತೆ ಆಜ್ಞೆಯನ್ನ ನೀಡುವಂತ ಅಧಿಕಾರವನ್ನ ಹೊಂದಿದೆ. ಈ ಆಜ್ಞೆಯನ್ನ ಪ್ರತಿಬಂಧಕಾಜ್ಞೆ ಅಂತೇಳಿ ಕರಿತೇವೆ. ಅಧಿಕಾರ ವ್ಯಾಪ್ತಿ ಮೀರುವುದನ್ನ ತಡೆಗಟ್ಟೋದು ಈ ಒಂದು ಆಜ್ಞೆಯ ಉದ್ದೇಶವಾಗಿದೆ. ಅಂದ್ರೆ ಅಧೀನ ನ್ಯಾಯಾಲಯಗಳಿಗೆ ತಮ್ಮ ಕಾರ್ಯವ್ಯಾಪ್ತಿಯನ್ನ ಮೀರದಂತೆ ಸರ್ವೋಚ್ಚ ನ್ಯಾಯಾಲಯ ಆಜ್ಞೆ ನೀಡುತ್ತೆ. ಅವರ ವ್ಯಾಪ್ತಿಯನ್ನ ಮೀರಿ ಕೆಲಸವನ್ನ ಮಾಡುವಂಗಿಲ್ಲ ಅಧೀನ ನ್ಯಾಯಾಲಯಗಳು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳಿಗೆ ಆಜ್ಞೆಯನ್ನ ನೀಡುತ್ತೆ. ಈ ಆಜ್ಞೆಯನ್ನ ನಾವು ಪ್ರತಿಬಂಧಕಾಜ್ಞೆ ಅಥವಾ ಪ್ರೊಹಿಬಿಷನ್ ಅಂತೇಳಿ ಕರಿತೇವೆ. ಅಂದ್ರೆ ಅವರ ಈ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ
ಮೀರುವುದನ್ನು ತಡೆಗಟ್ಟುವುದು ಈ ಆಜ್ಞೆಯ ಉದ್ದೇಶ. ಈ ಪ್ರತಿಬಂಧಕ ಆಜ್ಞೆ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಧೀನ ನ್ಯಾಯಾಲಯಗಳಿಗೆ ಅವರ ಒಂದು ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಮಾನವನ್ನು ತಗೋಬೇಡಿ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್. ಅದು ನೆಕ್ಸ್ಟು ಉತ್ಪ್ರೇಕ್ಷಣಾ ಲೇಖ, ಶರ್ಪಿಯೋರರಿ ಅಂತ ಕರೀತಾರೆ. ಈ ಉತ್ಪ್ರೇಕ್ಷಣಾ ಲೇಖ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಒಂದು ಮೊಕದ್ದಮೆಯನ್ನ ಸಾಕ್ಷಿಗಳ ಸಮೇತ ತನಗೆ ವರ್ಗಾಯಿಸುವಂತೆ ಕೆಳಗಿನ ನ್ಯಾಯಾಲಯಗಳಿಗೆ ಆಜ್ಞೆಯನ್ನು ನೀಡಬಹುದು. ಅಂದರೆ ಯಾವುದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯಾವುದೇ ಒಂದು ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಸಮೇತ ತನಗೆ ವರ್ಗಾಯಿಸಿ ಅದಕ್ಕೆ ಸಂಬಂಧವಾದಂಥ ಸೂಕ್ತವಾದಂಥ ತೀರ್ಮಾನವನ್ನು ನಾನು ಕೈಗೊಳ್ತೀನಿ ಅಂತೇಳಿ ಅಧೀನ ನ್ಯಾಯಾಲಯಗಳಿಗೆ, ಕೆಳಗಿನ ನ್ಯಾಯಾಲಯಗಳಿಗೆ ಆಜ್ಞೆಯನ್ನು ನೀಡುವಂಥ ಅಧಿಕಾರ ಸುಪ್ರೀಂ ಕೋರ್ಟಿಗಿರುತ್ತೆ. ಆ ಒಂದು ಆಜ್ಞೆಯನ್ನು ಹೇಳುತ್ತೆ. ಆ ಆಜ್ಞೆಯನ್ನು ಉತ್ಪ್ರೇಕ್ಷಣಾ ಲೇಖ, ಶರ್ಪಿಯೋರರಿ ಅಂತೇಳಿ ಕರಿತೇವೆ. ಇನ್ನೊಮ್ಮೆ ಹೇಳ್ತೇನೆ, ಸರ್ವೋಚ್ಚ ನ್ಯಾಯಾಲಯವು ಒಂದು ಮೊಕದ್ದಮೆಯನ್ನ ಸಾಕ್ಷಿ ಸಮೇತ ತನಗೆ ವರ್ಗಾಯಿಸುವಂತೆ ಕೆಳಗಿನ ನ್ಯಾಯಾಲಯಗಳಿಗೆ ಆಜ್ಞೆಯನ್ನು ನೀಡುತ್ತೆ. ಅದು ಉತ್ಪ್ರೇಕ್ಷಣಾ ಲೇಖ ಅಂತ, ಶರ್ಪಿಯೋರರಿ ಅಂತ ಹೇಳ್ತೇವೆ. ಇನ್ನು ವಾರಂಟೋ ಅಂತ ಕರೀತಾರೆ. ಒಬ್ಬ ಅನರ್ಹ ವ್ಯಕ್ತಿ ಒಂದು ಸಾರ್ವಜನಿಕ ಹುದ್ದೆಯನ್ನ ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಾಗ ಅದನ್ನು ತೆರವುಗೊಳಿಸುವಂತೆ ಆ ವ್ಯಕ್ತಿಗೆ ಸರ್ವೋಚ್ಚ ನ್ಯಾಯಾಲಯ ಆಜ್ಞೆ ನೀಡುವಂಥ ಅಧಿಕಾರವನ್ನು ಹೊಂದಿದೆ. ಇದನ್ನ ವಾರಂಟೋ ಅಂತ ಕರೀತಾರೆ. ಅಂದರೆ ಯಾರ ಆ ಒಂದು ಹುದ್ದೆಗೆ ಅರ್ಹವಾದಂಥ ವಿದ್ಯಾರ್ಹತೆಯನ್ನು ಹೊಂದಿರಬಹುದು, ಇನ್ನೊಂದು ಇಲ್ಲಾಂದರೆ ವಾಮ ಮಾರ್ಗದ ಮೂಲಕ ಆ ಹುದ್ದೆಯನ್ನು ಅಲಂಕರಿಸಿರಬಹುದು, ಯಾವುದೋ ನಕಲಿ ದಾಖಲೆಗಳನ್ನು ಕೊಟ್ಟು ಆ ಒಂದು ಹುದ್ದೆಯನ್ನು ತೆಗೆದುಕೊಂಡಿದ್ದಲ್ಲಿ ಆ ಹುದ್ದೆಯಿಂದ ತೆರವುಗೊಳಿಸುವಂಥ, ಆ ಹುದ್ದೆಯಿಂದ ಅವನನ್ನು ಕಿತ್ತು ಹಾಕುವಂಥ ಆಜ್ಞೆಯನ್ನ ನೀಡುತ್ತೆ ಸರ್ವೋಚ್ಚ ನ್ಯಾಯಾಲಯ. ಅಂದರೆ ವಾಮ ಮಾರ್ಗದ ಮೂಲಕ ಆ ಹುದ್ದೆಯನ್ನ ಏನಾದರೂ ಅಲಂಕರಿಸಿದ್ದಲ್ಲಿ ವಾರಂಟೋ ಅನ್ನುವಂಥ ಆಜ್ಞೆಯನ್ನ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡುತ್ತೆ, ಹೊರಡಿಸುತ್ತೆ. ಅಂದರೆ ಒಬ್ಬ ಅನರ್ಹ ವ್ಯಕ್ತಿ ಒಂದು ಸಾರ್ವಜನಿಕ ಹುದ್ದೆಯನ್ನ ನೇರವಾಗಿ ಪಡೆದುಕೊಳ್ಳದೆ ಕಾನೂನಿಗೆ ವಿರುದ್ಧವಾಗಿ ಅಥವಾ ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಾಗ ಅದನ್ನು ತೆರವುಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆ ವ್ಯಕ್ತಿಗೆ ಆಜ್ಞೆಯನ್ನು ಹೊರಡಿಸುತ್ತೆ. ನೋಡಪ್ಪ, ನೀನು ಆ ಒಂದು ಹುದ್ದೆಗೆ ಬೇಕಾದಂಥ ಅರ್ಹತೆಯನ್ನು ನೀನು ಪಡ್ಕೊಂಡಿಲ್ಲ, ನೀನು ವಾಮ ಮಾರ್ಗದ ಮೂಲಕ ಬಂದಿದ್ದೀಯಾ, ಅದು ಕಾನೂನಿಗೆ ವಿರುದ್ಧವಾಗಿದೆ ಅಂತೇಳಿ ಆ ವ್ಯಕ್ತಿಗೆ ಆಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಅದನ್ನು ವಾರಂಟೋ ಅಂತೇಳಿ ಕರಿತೇವೆ. ಅಂದರೆ ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಹೊರಡಿಸಿರುವಂಥ ಆಜ್ಞೆಗಳು ಇದು 32ನೇ ವಿಧಿಯಲ್ಲಿ ಬರುತ್ತೆ. 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ವ್ಯಕ್ತಿಯನ್ನ ಬಂಧಿಸಿದ್ರೆ ಆ ಬಂಧಿಸಿರುವಂಥ ವ್ಯಕ್ತಿ, ಯಾವುದೇ ಪೊಲೀಸ್ ಅಧಿಕಾರಿ, ಯಾವುದೇ ಒಬ್ಬ CBI ಆಫೀಸರು, ಯಾರೇ ಆಗಿರಲಿ, ಆ ವ್ಯಕ್ತಿ ಬಂಧಿಸಿರುವ ವ್ಯಕ್ತಿ ಆ ವ್ಯಕ್ತಿಯನ್ನ 24 ಗಂಟೆ ಒಳಗಡೆ ನ್ಯಾಯಾಲಯದ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ಆಜ್ಞೆಯನ್ನು ಹೊರಡಿಸುತ್ತೆ. ಅದೇ ಬಂದಿ ಪ್ರತ್ಯಕ್ಷೀಕರಣ. ಇನ್ನ ಪರಮಾದೇಶ ಅಂದ್ರೆ ಇಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವಲು ಯಾವುದೋ ಒಬ್ಬ ವ್ಯಕ್ತಿ, ಸಾರ್ವಜನಿಕ ಅಧಿಕಾರಿ ತನ್ನ ಕಾರ್ಯವನ್ನು ನಿರ್ವಹಿಸಲು ವಿಫಲನಾದಾಗ ಅವನಿಗೆ ಸರಿಯಾಗಿ ಕರ್ತವ್ಯವನ್ನು ನಿರ್ವಹಿಸುವಂತೇಳಿ ಆಜ್ಞೆಯನ್ನು ಮಾಡುತ್ತೆ. ಅವನೇನೋ ಲಂಚ ಕುಳಿತನೋ ಇಲ್ಲ ಅವನು ಯಾವುದೋ ಒಂದು ಪ್ರಕ್ರಿಯೆಯಲ್ಲಿ ತಪ್ಪು ಮಾಡಿದಾನೆ, ಆ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂದಾಗ ಸರ್ವೋಚ್ಚ ನ್ಯಾಯಾಲಯ ಆ ಸಾರ್ವಜನಿಕ ಅಧಿಕಾರಿಗೆ
ಪರಮಾದೇಶವನ್ನ ಮ್ಯಾಂಡಮಸ್ ಅನ್ನ ಮಾಡುತ್ತೆ, ಅಂದ್ರೆ ಆಜ್ಞೆಯನ್ನ ಓಡಿಸುತ್ತೆ. ಇದು ಎರಡನೆಯದು. ಇನ್ನ ಪ್ರತಿಬಂಧಕ ಆಜ್ಞೆ ಅಥವಾ ಪ್ರೊಹಿಬಿಷನ್ ಏನ್ ಹೇಳುತ್ತೆ ಅಂದ್ರೆ, ಅಧೀನ ನ್ಯಾಯಾಲಯ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತ ನ್ಯಾಯಾಲಯಗಳಿಗೆ ತಮ್ಮ ಕಾರ್ಯವ್ಯಾಪ್ತಿ ಏನಿದೆ ಅಷ್ಟರೊಳಗಡೆ ಕಾರ್ಯವನ್ನು ನಿರ್ವಹಿಸಿ ಕಾರ್ಯವ್ಯಾಪ್ತಿಯನ್ನ ಉಲ್ಲಂಘಿಸದಂತೆ ಏನ್ ಮಾಡುತ್ತೆ, ಸರ್ವೋಚ್ಚ ನ್ಯಾಯಾಲಯ ಆಜ್ಞೆಯನ್ನ ಮಾಡುತ್ತೆ ಅಧೀನ ನ್ಯಾಯಾಲಯಗಳಿಗೆ. ಅಂದ್ರೆ ಅಧಿಕಾರದ ವ್ಯಾಪ್ತಿಯನ್ನ ಮೀರುವುದನ್ನ ತಡೆಗಟ್ಟುವುದು ಈ ಒಂದು ಪ್ರತಿಬಂಧಕಾಜ್ಞೆಯ ಉದ್ದೇಶ. ಇನ್ನ ಉತ್ಪ್ರೇಕ್ಷಣಾ ಲೇಖ ಅಂದ್ರೆ ಅಥವಾ ಶರ್ಪಿಯೂರರಿಂದ ಸರ್ವೋಚ್ಚ ನ್ಯಾಯಾಲಯ ಯಾವುದೋ ಒಂದು ಮೊಕದ್ದಮೆಯನ್ನ ಸಾಕ್ಷಿ ಸಮೇತ ನನಗೆ ವರ್ಗಾವಣೆ ಮಾಡಿ ಅಂತೇಳಿ ಕೆಳಗಿನ ನ್ಯಾಯಾಲಯಗಳು ಹೇಳುತ್ತೆ. ಅಂದ್ರೆ ಯಾವುದೇ ಮೊಕದ್ದಮೆನ ಸಾಕ್ಷಿ ಸಮೇತ ನನಗೆ ಕೊಡಿ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷಣಾ ಲೇಖ. ಕೋವರೆಂಟು ಅಂದ್ರೆ ಒಬ್ಬ ಅನರ್ಹ ವ್ಯಕ್ತಿ ಒಂದು ಸಾರ್ವಜನಿಕ ಯಾವುದೇ ಒಂದು ಸರ್ಕಾರಿ ಕೆಲಸವನ್ನ ತಗೊಂಡಿದ್ದಾನೆ, ಅದು ಕಾನೂನಿಗೆ ವಿರುದ್ಧವಾಗಿ ತೆಗೆದುಕೊಂಡಿದ್ದಾನೆ ಅಂದಾಗ ಅವನಿಗೆ ಹೇಳುತ್ತೆ, ಆ ಹುದ್ದೆಗೆ ನೀನು ಅರ್ಹನಲ್ಲ, ಆ ಹುದ್ದೆಯನ್ನ ತೆರವುಗೊಳಿಸು, ಆ ಹುದ್ದೆಯನ್ನ ಬಿಟ್ಟೋಗು ಅಂತ ಹೇಳಿದ್ರೆ ಅದು ಕೋವಾರಂಟು ಅಂತ ಆಗುತ್ತೆ. ಇದಿಷ್ಟು ಮೂಲಭೂತ ಹಕ್ಕುಗಳನ್ನ ರಕ್ಷಿಸಲು ನಮ್ಮ ಸುಪ್ರೀಂ ಕೋರ್ಟ್ ಹೊರಡಿಸುವಂತ ಆಜ್ಞೆಗಳಾಗಿವೆ. ಇದು 32ನೇ ವಿಧಿಯಲ್ಲಿ ಬರುತ್ತದೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ವಿಷಯಗಳೊಂದಿಗೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದಗಳು.